ಯೇಸುವಿನ ದಿವ್ಯವಾಣಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ ದಿವ್ಯ ವಾಕ್ಯ. ನೀವು ಕೇಳುತ್ತಿರುವುದು ದಿವ್ಯ ವಾಕ್ಯ ಅಂತರ್ಜಾಲ ರೇಡಿಯೋ ಕಾರ್ಯಕ್ರಮ. ನನ್ನ ಹೆಸರು ಶ್ರೀಮತಿ ವಿಕ್ಟೋರಿಯಾ ದೇವದಾನ್. ಸುಮಾರು 20 ವರ್ಷಗಳಿಂದ ನನ್ನ ಕೆಲಸದ ಜೊತೆಗೆ ಕರ್ತನ ಸೇವೆಯಲ್ಲಿ ಮುಂದೆ ಸಾಗುತ್ತಿದ್ದೇನೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಅಥವಾ ಯೇಸುವಿನ ಕುರಿತಾಗಿ ತಿಳಿದುಕೊಳ್ಳಬೇಕಾದರೆ ನನ್ನನ್ನು ಸಂಪರ್ಕಿಸಬೇಕಾದ ದೂರವಾಣಿ ಮೊಬೈಲ್ ಸಂಖ್ಯೆ 8762619842 8762619842. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮುಂಚಿತವಾಗಿ ಒಂದು ಭಕ್ತಿಗೀತೆಯನ್ನು ಆಲಿಸೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ದಿನಕ್ಕಾಗಿ ಆರಿಸಿಕೊಂಡಂಥ ದೇವರ ವಾಕ್ಯದ ಭಾಗವು ಶ್ರೀ ಪೌಲನು 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ರಿಂದ 22ನೇ ವಚನಗಳವರೆಗೆ. 17ರಿಂದ 22ನೇ ವಚನಗಳವರೆಗೆ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ರಿಂದ 22ನೇ ವಚನಗಳವರೆಗೆ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿಬಂದ ದೇವರ ಚಿತ್ತ. ದೇವರು ಈ ಅಮೂಲ್ಯವಾದ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್. ಕೆರೂಬಿಯರು ಸೇರಾಫಿಯರು ಹೊಗಳುವ ನಂದೇವ ಪರಿಶುದ್ಧನೇ. ಕೆರೂಬಿಯರು ಸೇರಾಫಿಯರು ಹೊಗಳುವ ನಂದೇವ ಪರಿಶುದ್ಧನೇ. ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ, ಆರಾಧನೆ ನಿಮಗೆ, ಆರಾಧನೆ. ಪರಿಶುದ್ಧನು ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು. ಪರಿಶುದ್ಧನು ಸತ್ಯವಂತನು, ದಾವೀದನ ಬೀಗದ ಕೈ ಉಳ್ಳವನು.
ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ, ಆರಾಧನೆ ನಿಮಗೆ ಆರಾಧನೆ. ಪ್ರೀತಿಯುಳ್ಳ ನಮ್ಮ ತಂದೆ ದೇವರೇ, ಸ್ವಾಮಿ, ಒಂದು ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ದೇವ, ನಿನ್ನ ಪಾದಗಳ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಸ್ವಾಮಿ ರೇಡಿಯೋ ಕಾರ್ಯಕ್ರಮ ಮುಖಾಂತರ ಸ್ವಾಮಿ ನಾವು ಈ ರೀತಿಯಾಗಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಿನ್ನ ಆರಾಧಿಸ್ತಿರುವಾಗ, ನಿನ್ನ ವಾಕ್ಯ ಸಂದೇಶವನ್ನು ನಾವು ಆಲಿಸ್ತಿರುವಾಗ, ಹೇಳುತ್ತಿರುವಾಗ ವಿಶೇಷವಾದ ಆಶೀರ್ವಾದ ನೀನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟು ನಡೆಸ್ತಾ ಬರಬೇಕಾಗಿ ಕೇಳ್ಕೊಳ್ತೇನೆ. ದೇವ, ನಿನ್ನ ದಾಸಿಯ ನಿನ್ನ ಕ್ರೂಜಾಡಿದಾರಲು ಬಚ್ಚಿಟ್ಟು ನೀನೇ ಮಾತನಾಡಿ ನೀನೇ ಮಹಿಮೆ ಹೊಂದಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದೇ ಹೆಸರಿನ ಮೂಲಕ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಈಗಾಗಲೇ ಓದಿದಂಥ ವೇದ ಪಾರಾಯಣದಲ್ಲಿ 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತು 18ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇಲ್ಲಿ ಒಂದು ಶಬ್ದವನ್ನು ನೋಡ್ತಾ ಇದ್ದೇವೆ, ಒಂದು ಪದವನ್ನು ನೋಡ್ತಾ ಇದ್ದೇವೆ, ದೇವರ ಚಿತ್ತ ಎಂಬುದಾಗಿ, ಗಾಡ್ಸ್ ವಿಲ್ ಎಂಬುದಾಗಿ ಹೇಳ್ತಾರೆ. ದೇವರ ಚಿತ್ತ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿದೆ. ಯಾಕೋಬನು ತನ್ನ ಒಂದು ಪತ್ರಿಕೆಗಳಲ್ಲಿ ಬರೆಯುವಾಗ ದೇವರ ಚಿತ್ತವಾದರೆ ಎಂಬುದಾಗಿ ನೀವು ಹೇಳ್ರಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಒಂದು ವೇಳೆ ನಾವು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಎಂಬುದಾಗಿ ಹೇಳುವಾಗ ನಾವು ದೇವರ ಚಿತ್ತವಾದರೆ ಆ ಕೆಲಸ ಮಾಡುತ್ತೇವೆ, ದೇವರ ಚಿತ್ತವಾದರೆ ಆ ಊರಿಗೆ ಹೋಗಿ ಬರುತ್ತೇವೆ ಎಂಬುದಾಗಿ ಹೇಳಬೇಕು. ಯಾಕಂದರೆ ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ನಿನಗೇನಾಗುವುದೋ ನಿನಗೆ ತಿಳಿಯದೆ ಎಂಬುದಾಗಿ. ಹಾಗಾದರೆ ದೇವರ ಚಿತ್ತ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿದೆ. ನಾವು ಯಾವುದೇ ಕೆಲಸವನ್ನಾದರೂ ದೇವರ ಚಿತ್ತಕ್ಕೆ ಒಪ್ಪಿಸಬೇಕು. ಗಬ್ರಿಯೇಲನು ಮರಿಯಳ ಹತ್ತಿರ ಬರುವಾಗ ಆಕೆ ಹೇಳ್ತಾಳೆ, ನಿನ್ನ ಚಿತ್ತದಂತೆ ನನಗಾಗಲಿ, ನಿನ್ನ ಚಿತ್ತದಂತೆ ನನಗಾಗಲಿ ಎಂಬುದಾಗಿ ಆಕೆ ಹೇಳ್ತಾ ಇದ್ದಾಳೆ. ಅದೇ ರೀತಿ ನಾವು ಸಹಿತ ದೇವರ ಚಿತ್ತಕ್ಕೆ ಒಳಗಾಗುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಹಾಗಾದರೆ ನಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಯಾವುದು? ಮೊದಲನೇದಾಗಿ ನೋಡುವಾಗ ಮೂರು ವಿಷಯಗಳಿವೆ. ಮೊದಲನೇದಾಗಿ ನೋಡುವಾಗ ಯಾವಾಗಲೂ ಸಂತೋಷಿಸಿರಿ. ಪೌಲನು ತನ್ನ ಪತ್ರಿಕೆಗಳಲ್ಲಿ ಈ ಫಿಲಿಪಿಯವರಿಗೆ ಬರೆದ ಪತ್ರಿಕೆಗಳು ನೋಡುವಾಗ ಪದೇ ಪದೇ ಹೇಳುವಂಥ ಮಾತು ಸಂತೋಷ ಪಡಿರಿ, ಸಂತೋಷ ಪಡಿರಿ ಎಂಬುದಾಗಿ. ಅನೇಕ ಸಾರಿ ನಾವು ಹೇಳ್ತೇವೆ, ಯಾವ ರೀತಿ ಸಂತೋಷವಾಗಿರಲಿಕ್ಕೆ ಸಾಧ್ಯ? ಕಾಯಿಲೆಗಳಿವೆ, ಕಷ್ಟಗಳಿವೆ, ಸಮಸ್ಯೆಗಳಿವೆ, ಸಾಲದ ಭಾರಗಳಿವೆ, ಅನೇಕ ತೊಂದರೆಗಳಿವೆ. ಈ ಒಂದು ತೊಂದರೆಗಳ ನಡುವೆನೇ ಸಂತೋಷವಾಗಿರಲು ಹೇಗೆ ಸಾಧ್ಯ? ಪೌಲ ಸೀಲರನ್ನು ಸೆರೆಮನೆಗಳಲ್ಲಿ ಹಾಕುವಾಗ ಅವರು ಸ್ತುತಿ ಪದಗಳನ್ನು ಹಾಡ್ತಾ ಇದ್ರು. ಮೈಯೆಲ್ಲ ರಕ್ತ ಸೋರ್ತಾ ಇತ್ತು, ಆಮೇಲೆ ಬೇಡಿಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಆದಾಗ್ಯೂ ಸಹಿತ ಅವರು ಬಹಳಷ್ಟು ಸ್ತುತಿ ಪದಗಳನ್ನು ಹಾಡ್ತಾ ಇದ್ರು. ಅದೇ ರೀತಿಯಲ್ಲಿ ನಾವು ಸಹಿತ ಯಾವಾಗಲೂ ಸಂತೋಷ ಪಡಬೇಕು. ಕಷ್ಟ ಬರಲಿ, ಏನೇ ಬರಲಿ, ದುಃಖ ಇರಲಿ, ಸಮಸ್ಯೆ ಇರಲಿ, ನಾವು ಕರ್ತನಲ್ಲಿ ಸಂತೋಷ ಪಡಬೇಕು, ಲೋಕದಲ್ಲಿ ಸಂತೋಷ ಪಡುವುದಲ್ಲ. ಲೋಕದ ಸಂತೋಷ ಕೇವಲ ಕ್ಷಣಿಕವಾದದ್ದು, ಕರ್ತನಲ್ಲಿ ಸಂತೋಷ ಪಡುವಾಗ ಆ ಒಂದು ಸಂತೋಷ ನಿರಂತರವಾದದ್ದು. ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ನೋಡುವಾಗ ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷ ಪಡಿರಿ ಎಂಬುದಾಗಿ ನಿಮಗೆ ತಿರುಗಿ ಹೇಳುತ್ತೇನೆ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ನಾವು ಸಹಿತ ಯಾವಾಗಲೂ ಸಂತೋಷ ಪಡಬೇಕು. ಎರಡನೇದಾಗಿ ನೋಡುವಾಗ ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರಬೇಕು. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದಾನಿಯೇಲನು ನೋಡುವಾಗ ಆತನು ಎಡೆಬಿಡದೆ ಪ್ರಾರ್ಥನೆ ಮಾಡಿದ್ದಕ್ಕಾಗಿ ಸಿಂಹಗಳ ಬಾಯಿಂದ ಆತನು ರಕ್ಷಿಸಲ್ಪಟ್ಟ, ಸಿಂಹಗಳಿಂದ ಆತನು ರಕ್ಷಿಸಲ್ಪಟ್ಟ. ಸಿಂಹಗಳೇ ಆತನಿಗೆ ಉಪಚಾರ ಮಾಡ್ತಾ ಇದ್ದಾವೆ. ಯಾವಾಗಲೂ ನಾವು ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ಎಡೆಬಿಡದೆ ಪ್ರಾರ್ಥನೆ ಮಾಡಬೇಕು. ನಾವು ಕೆಲಸಕ್ಕೆ ಹೋಗುವಾಗಲೂ ಬರುವಾಗಲೂ, ಕೆಲಸದ ಸಮಯಗಳಲ್ಲಿ, ಮನೆಯ ಜವಾಬ್ದಾರಿಕೆಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗಲೂ ನಾವು ಬೇಸರ ಮಾಡಿಕೊಳ್ಳಬಾರದು. ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ದೇವರು ನಮಗೆ ಆಶೀರ್ವಾದ ಕೊಡುವಂಥವನಾಗಿದ್ದಾನೆ. ಮೂರನೇದಾಗಿ ನೋಡುವಾಗ ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಅನೇಕ ಸಾರಿ ನಾವು ಬೇಡಿಕೊಳ್ಳುತ್ತೇವೆ, ಬೇಡಿದ್ದನ್ನು ಹೊಂದಿಕೊಳ್ಳುತ್ತೇವೆ, ಕೃತಜ್ಞತಾ ಸ್ತುತಿ ಮಾಡುವುದಿಲ್ಲ. ಕೃತಜ್ಞತಾ ಸ್ತುತಿ ಮಾಡುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ಯೇಸು ಸ್ವಾಮಿ ಎದುರಿಗೆ 10 ಜನ ಕುಷ್ಠರೋಗಿಗಳು ಬಂದರು. ಯೇಸು ಸ್ವಾಮಿ ಎದುರಿಗೆ 10 ಜನ ಕುಷ್ಠರೋಗಿಗಳು ಬಂದಾಗ ನಮ್ಮನ್ನು ಕರುಣಿಸೆಂಬುದಾಗಿ ಹೇಳಿದಾಗ ಸ್ವಾಮಿ ಒಂದು ಮಾತು ಹೇಳ್ತಾನೆ, ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ, ಯಾಜಕರಿಗೆ ನಿಮ್ಮ ಮೈ ತೋರಿಸಿಕೊಳ್ಳಿರಿ ಎಂಬುದಾಗಿ ಹೇಳುವಾಗ ಅವರು 10 ಜನ ಅವರು ತಿರುಗಿ ಯಾಜಕರ ಹತ್ರ ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿಯೇ ಸ್ವಸ್ಥವಾದರು. ದಾರಿಯಲ್ಲೇ ಸ್ವಸ್ಥವಾದರು. ಒಬ್ಬರನ್ನೊಬ್ಬರು ನೋಡ್ಕೊಳ್ತಾ ಇದ್ದಾರೆ, ಎಲ್ಲರೂ ವಾಸಿಯಾಗಿದ್ದಾರೆ. ಆದರೆ 9 ಜನ ಬಹಳಷ್ಟು ಖುಷಿಯಿಂದ ಅವ್ರು ಏನಾಗ್ಬಿಟ್ರು, ಮನೆಗೆ ಹೋಗ್ಬಿಟ್ರು. ಆದರೆ ಒಬ್ಬನೂ ಮಾತ್ರ ಹಿಂತಿರುಗಿ ಯೇಸು ಸ್ವಾಮಿ ಹತ್ತಿರ ಬಂದ. ಆತನು ಯಾರು? ಸಮಾರ್ಯದವನು. ಯೇಸು ಸ್ವಾಮಿ ಹತ್ತಿರ ಬಂದು ಆತನಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾನೆ, ಕೃತಜ್ಞತೆ ಹೇಳ್ತಾ ಇದ್ದಾನೆ. ಅವಾಗ ಸ್ವಾಮಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ, 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ? 10 ಮಂದಿ ಶುದ್ಧರಾದರಲ್ಲವೇ, ಮಿಕ್ಕ 9 ಮಂದಿ ಎಲ್ಲಿ ಎಂಬುದಾಗಿ ಕೇಳುವಾಗ ಆತನು ಏನು ಉತ್ತರ ಹೇಳಿದನು ದೇವರ ವಾಕ್ಯದಲ್ಲಿ ಗೊತ್ತಿಲ್ಲ.
ಆದರೆ ಒಂದು ವೇಳೆ ಹೇಳಿರ್ಬೋದು, ಅವರು ತಮ್ಮ ಮನೆಗೆ ಹೋದರು, ಖುಷಿಯಿಂದ ತಮ್ಮ ಒಂದು ಕುಟುಂಬಗಳ ಕಡೆಗೆ ಓಡಿ ಹೋದರೆ ಎಂಬುದಾಗಿ. ಆದರೆ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ, ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದ್ದು, ಸಮಾಧಾನದಿಂದ ಹೋಗು. ಹಾಗಾದರೆ ನಮ್ಮ ಜೀವನದಲ್ಲಿ ನಾವು ಆ ಒಂದು ನಂಬಿಕೆಯನ್ನು ನಾವು ಉಳಿಸ್ಕೋಬೇಕು. ಮತ್ತು ಎಲ್ಲದರಲ್ಲಿಯೂ ನಾವು ಕೃತಜ್ಞತಾ ಸ್ತುತಿಯನ್ನು ನಾವು ಮಾಡಬೇಕು. ಪ್ರತಿಯೊಂದು ವಿಷಯಗಳಲ್ಲಿ ಕೃತಜ್ಞತಾ ಸ್ತುತಿ ಮಾಡಬೇಕು. ನಾವು ಏನೇ ಹೊಂದಿಕೊಂಡರೂ, ನಾವು ಏನೇ ಹೊಂದಿಕೊಂಡಿದ್ದೇ ಆದರೂ ಅದು ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರ ನಾವು ಸಲ್ಲಿಸಬೇಕು. ಕೃತಜ್ಞತೆಯಿಂದ ಆತನ ಸಮೀಪಕ್ಕೆ ಬೆನ್ನಿರೆಂಬುದಾಗಿ ದಾವಿದನು ಹೇಳ್ತಾ ಇದ್ದಾನೆ. ದಾವಿದನ ಒಂದು ಕೀರ್ತನೆಗಳಲ್ಲಿ ನೋಡುವಾಗ ಯಾವಾಗಲೂ ಕೃತಜ್ಞತಾ ಸ್ತೋತ್ರ ಬಲಿ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಬಹಳಷ್ಟು ಪ್ರಾಮುಖ್ಯವಾಗಿದೆ. ನಾವು ಅನೇಕ ಸಲ ಪ್ರಾರ್ಥನೆ ಮಾಡುವಾಗ ನಮಗೆ ಅದು ಬೇಕು ಇದು ಬೇಕೆಂಬುದಾಗಿ ಬಹಳಷ್ಟು ಬೇಡಿಕೊಳ್ಳುತ್ತೇವೆ. ಆದರೆ ದೇವರಿಗೆ ಸ್ತೋತ್ರ ಸಲ್ಲಿಸುವುದಿಲ್ಲ. ದೇವರೇ, ನನ್ನನ್ನು ಒಂದು ಈ ಸ್ಥಿತಿಯಲ್ಲಿಟ್ಟಿದ್ದಿ, ನಿನ್ನ ನಾಮಕ್ಕೆ ಸ್ತೋತ್ರ. ನನ್ನನ್ನು ಒಂದು ಒಳ್ಳೆಯ ಸ್ಥಿತಿಯಲ್ಲಿಟ್ಟಿದ್ದಿ, ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಿ, ಒಳ್ಳೆಯ ಅವಯವಗಳನ್ನು ಕೊಟ್ಟಿದ್ದಿ, ಅದಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾವು ಬೇಡಿಕೊಳ್ಳುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂತನಾಗಿದ್ದಾನೆ. ಹಾಗಾದರೆ ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಇದೇ ನಮ್ಮ ಒಂದು ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಈ ದೇವರ ಚಿತ್ತವನ್ನು ನಾವು ನೆರವೇರಿಸಬೇಕಾಗಿದೆ. ಈ 3 ವಿಷಯಗಳನ್ನು ನಾವು ಪಾಲಿಸುವಾಗ ಖಂಡಿತವಾಗಿ ದೇವರು ನಮ್ಮನ್ನು ಆಶೀರ್ವಾದ ಮಾಡುವಂಥವನಾಗಿದ್ದಾನೆ. ದೇವರು ಈ ಅಮೂಲ್ಯವಾದ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಗಳು ನಮ್ಮ ತಂದೆ ದೇವರೇ, ಸ್ವಾಮಿ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ದೇವ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ವಿಷಯವಾಗಿ ತೋರಿ ಬಂದ ದೇವರ ಚಿತ್ತ ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ಈ 3 ವಿಷಯಗಳನ್ನು ನಾವು ಮಾಡಿ ಮುಂದೆ ಸಾಗುತ್ತಿರುವಾಗ ವಿಶೇಷವಾದ ಆಶೀರ್ವಾದವನ್ನು ನೀನು ನಮಗೆ ಅನುಗ್ರಹಿಸಿಕೊಡುವಂಥ ಕರ್ತನಿನ್ನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ ಅಪ್ಪ ದೇವ. ವಾಕ್ಯವನ್ನು ಕೇಳಿದಂಥ ಪ್ರಿಯ ಎಲ್ಲ ನಿನ್ನ ಮಕ್ಕಳನ್ನು ನೀನು ಆಶೀರ್ವಾದ ಮಾಡಿ ನಡೆಸ್ತಾ ಬರಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಒಂದೇ ಹೆಸರಿನ ಮೂಲಕ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆ. ಆಮೇನ್. ಇಂದಿನ ದೇವರ ವಾಕ್ಯದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ಭಾವಿಸುತ್ತೇನೆ. ನಿಮ್ಮಲ್ಲಿ ಏನಾದರೂ ಪ್ರಾರ್ಥನಾ ಮನವಿಗಳಿದ್ದರೆ ಅಥವಾ ಯೇಸುವಿನ ಕುರಿತಾಗಿ ತಿಳಿದುಕೊಳ್ಳಬೇಕಾದರೆ ನನ್ನನ್ನು ಸಂಪರ್ಕಿಸಬೇಕಾದ ದೂರವಾಣಿ ಮೊಬೈಲ್ ಸಂಖ್ಯೆ 8762619842 8762619842. ದೇವರು ನಿಮ್ಮನ್ನು ಆಶೀರ್ವದಿಸಲಿ.